ಎಲ್ರಿಗೂ ನಮಸ್ಕಾರ, ಜಿಜಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಮ್ಮ ಸ್ಯಾಂಡಲ್ವುಡ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ UI ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ಇದನ್ನ ನೋಡಿರುವಂಥ ಪ್ರೇಕ್ಷಕರು ಹೇಗೆ ಪ್ರತಿಕ್ರಿಯೆ ನೀಡ್ತಾರೆ ನೋಡೋಣ ಬನ್ನಿ. ಸೂಪರ್ ಮೂವಿ, ಸತ್ತ ಪ್ರಜೆಗಳು ಬಂದು ಬೇಗ ಸಿನಿಮಾ ನೋಡಿ ಚೇಂಜ್ ಆಗಿ ಜೈ ಉಪ್ಪಿ ಬಾಸ್. UI ಸತ್ಯ ಹೇಳಕ್ ಹೋದ್ರೆ ಜನ ಹೆಂಗ್ ಕೆಲ ಹೊಡಿತಾರೆ ಅಂತ ತೋರಿಸ್ತಾರೆ. ಉಪ್ಪಿ ಬಾಸ್ ನಂಬರ್ 1 ಡೈರೆಕ್ಟರ್ ಇನ್ ದ ವರ್ಲ್ಡ್. ಒಂದೊಂದೇ ಹುಳ ತೆಕ್ಕೋಬೇಕು. ಒಂದೊಂದ್ಸಲ ನೋಡಿದಾಗ್ಲು ತುಂಬಾ ಹುಳಗಳು ಸೇರ್ಕೊಂಡ್ಬಿಟ್ಟಿರುತ್ತಲ್ಲ, ಒಂದೊಂದೇ ಹುಳ ತೆಕ್ಕೋಬೇಕು. ಟೈಮ್ ಬೇಕು ಹುಳ ತೆಕ್ಕೊಳಕ್, ಅಷ್ಟು ಬೇಗ ಆಗಲ್ಲ. ಫ್ಯಾಮಿಲಿ ಸಮೇತ ಬಂದ್ ನೋಡಿ. ಜೈ ಉಪ್ಪಿ ಬಾಸ್. ನಮ್ದು ಕೂಡ ದೊಡ್ಡದು ಸೂಪರ್ ಆಗಿದೆ ನೋಡಿರಿ. ಎಲ್ಲರೂ ನೋಡಿ ಜೈ ಉಪ್ಪಿ ಬಾಸ್. ನಾವು ಬದಲಾಗಬೇಕು, ನಮ್ಮ ಬಗ್ಗೆ ನೀವು ಬದಲಾಗಬೇಕು, ನಾನು ಬದಲಾಗಬೇಕು, ಎಲ್ಲರೂ ಬದಲಾಗಬೇಕು. ಈ ಫಿಲಮ್ ಮಾತ್ರ ನಮ್ಮ ಬಗ್ಗೆ ಇರೋದಷ್ಟೇ. ಫಸ್ಟ್ ಹೇಳೋದಿದೆ, ನಿಮಗೆ ಏನು ಹೇಳೋದಂದರೆ, ನಾನು ಅರ್ಥ ಮಾಡ್ಕೊಳ್ಳಿ, ಜಾತಿ ಧರ್ಮ ಗಿಡ ಮರ ಇದೆಲ್ಲ ಬಿಟ್ಬಿಡಿ. ನಮ್ಮ ಎಲ್ಲ ಹಾಳು ಮಾಡ್ಕೊಂಡು ಸಾಯ್ತಾ ಇದ್ದೀರ. ಅದನ್ನು ಡೈರೆಕ್ಟಾಗಿ ಮೂತಿ ಕೊಡ್ದಂಗೆ ಇಂಡೈರೆಕ್ಟಾಗೂ ನಿಮಗೆ ಮುದ್ದು ಮಾಡ್ದಂಗೂ ಇರಬೇಕು, ಹೊಡೆದಂಗೂ ಇರಬೇಕು. ಹಂಗೆ ಹೇಳಿದ್ದಾರೆ. ಅರ್ಥ ಮಾಡ್ಕೊಂಡು ನಾಮ ಅಳಿಸ್ಕೊಂಡು ಜೀವನ ಉದ್ಧಾರ ಮಾಡ್ಕೊಳ್ಳಿ. ಇಲ್ಲಾಂದರೆ ಇನ್ನೂ ನಾಮ ಹಾಕ್ಕೊಂಡು ಪುಡ್ಗೋಸಿ ಬಿಡಿಸ್ಬಿಟ್ಟು ಸಾಮಾನಲ್ಲಿ ಓಡಾಡಬೇಕಾಗುತ್ತೆ ನಾವು. ಅದು ನೀವು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಬಾಯ್. ಐ ಆಮ್ ದಿಲ್ಖುಷ್ ಬೋಲ್ ಉಪ್ಪಿ ಬಾಸ್ಕೆ % ಸೂಪರ್ ಮೂವಿ. ನಾವು ನೀವೆಲ್ಲ ಒಂದೇ ಜೀವನ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಂತ ಎಲ್ಲೇ ಹೋದ್ರೂ ಅಲ್ಲೇ ಬರ್ತಾ ಇರ್ತೀವಿ. ಸೂಪರ್ ಆಗಿತ್ತು, ಅದೇ ಫೋಕಸ್ ಮಾಡಬೇಕು. ಅರ್ಥ ಆಗತ್ತೆ ಅಂದ್ರೆ ಮಾತ್ರ ಬನ್ನಿ, ಇಲ್ಲಾಂದ್ರೆ ಬರಕ್ ಹೋಗ್ಬೇಡಿ. ನೋಡ್ಬೇಕು, ಎಲ್ಲರೂ ಬಂದು ನೋಡಿ. ಚೆನ್ನಾಗಿದೆ. ಯಾವ್ದು ಸಾವಿರ ಪುಷ್ಪ 1,500 2,000 ಬಾಹುಬಲಿ ಮಾಡ್ತಿದ್ರು 10,000 ಕೋಟಿ ತಲೆ ಇದ್ರೆ ಸಿನಿಮಾ ರಿವ್ಯೂ ಮಾಡಿ. ಸಕ್ಕತ್ತಾಗಿದೆ ಸರ್ ಸಿನಿಮಾ. ಯಾರೇ ಈ ಸಿನಿಮಾನ ನೀವು ರಿವ್ಯೂ ಮಾಡ್ತೀರಾದ್ರೆ ಯು ಶುಡ್ ಹ್ಯಾವ್ ಗಟ್ಸ್. ಸಕ್ಕತ್ತಾಗಿದೆ ಸಿನಿಮಾ. ಈ ಸಿನಿಮಾನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮಿನಿಮಮ್ 5 ಸಲ ಜನ ನೋಡ್ಲೇಬೇಕು. ಸೂಪರ್ ಆಗಿದೆ. ಥ್ಯಾಂಕ್ ಯು ಉಪಿ ಸರ್ ಫಾರ್ ಗಿವಿಂಗ್ ಅ ಸಚ್ ಅ ಮಾನ್ಯುಮೆಂಟಲ್ ಮೂವಿ. ಚೆನ್ನಾಗಿದೆ ಮೂವಿ. ಲೂಟಿಕೋರನ್ನ ಚೆನ್ನಾಗಿ ತೋರಿಸಿದ್ದಾರೆ. ಮೊಘಲರಾಯ್ತು, ಬ್ರಿಟಿಷರಾಯ್ತು, ಇವಾಗ ಪೊಲಿಟಿಷಿಯನ್ಸು ನಮ್ಮನ್ನು ಲೂಟಿ ಮಾಡ್ತಾ ಇದ್ದಾರೆ. ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಲವ್ಲಿ ಮೂವಿ. ನೋಡಿ ಎಲ್ಲ ನಾನು ನೋಡಾಯ್ತು, ನೀವು ನೋಡ್ಬಿಟ್ಟು ಹೇಳಿ ನಮಗೆ. ನಾನು ನೋಡಿದೆ. ನಿಮಗೆ ಸೂಪರಾ? ವಂಡರ್ಫುಲ್. ನೋಡಿ ಇನ್ನೊಂದು ಸಲ ಫೋಕಸ್ ಮಾಡಿ ಕೇಳಿ. ಫೋಕಸ್ ಚೆನ್ನಾಗಿದೆ. ಅವ್ರಿಗೆ ಅರ್ಥ ಆಗಿಲ್ಲ. ಮೂವಿ ಸೂಪರ್ ಆಗಿದೆ ಸರ್. ಕನ್ನಡ ಇಂಡಸ್ಟ್ರಿಯಲ್ಲೆಲ್ಲ ಇತಿಹಾಸ ಬರೆಯುತ್ತೆ, ಇತಿಹಾಸ. ಸೂಪರ್ ನೋಡ್ಬೇಕು. ಹಂಗೆ ನಿಂತೀರ ಹಂಗೆ. ಕ್ಲೈಮ್ಯಾಕ್ಸ್ ಅರ್ಥ ಮಾಡ್ಕೋಬೇಕು. ಕ್ಲೈಮ್ಯಾಕ್ಸ್ ಮೈನ್ ಇರೋದೇ ಅದು. ಬಸ್ ಅಷ್ಟೇ, ಈಚೆ ಏನಿದೆ ಒಳಗೆ ಅದೇ ಇರೋದು. ಸೂಪರ್ ಸರ್, ಆರಾಮಾಗಿ ಮಸ್ತಾಗೈತೆ ಮೂವಿ. ಸೂಪರ್. ನೋಡ್ಬೇಕು, ನೀವೇ ನೋಡ್ಬೇಕು. ನಾವು ಹೇಳಿದ್ರೆ ಮಜಾ ಇರಲ್ಲ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸಗದಾಗಿದೆ ಬಸ್. ಇನ್ನೊಂದು 2 ಸತಿ ನೋಡ್ಬೇಕು, ಅರ್ಥ ಆಗ್ಬೇಕು ಅಂದ್ರೆ. ಅದರ ಇದೆ ಮೂವಿ ಚೆನ್ನಾಗಿದೆ. ಇನ್ನು 5 ವರ್ಷ ಆದ್ಮೇಲೆ ಅರ್ಥ ಆಗುತ್ತೆ ಎಲ್ಲರಿಗೂ. ಅಲ್ಲಿವರೆಗೂ ಅರ್ಥ ಆಗಲ್ಲ. ಚೆನ್ನಾಗಿದೆ. ಮೈಂಡ್ ಟ್ವಿಸ್ಟ್ ಆಗುತ್ತೆ. ಜನಕ್ಕೆ ನಿಜ ಹೇಳಿದ್ದಾರೆ, ಅವ್ರು ನಿಜ ಅರ್ಥ ಮಾಡಿಕೊಂಡು ಅದ್ರ ಥರ ಇರಬೇಕಷ್ಟೇ. ಚೆನ್ನಾಗಿದೆ ಅಷ್ಟೇ. ಸೂಪರ್ ಮೂವಿ ಚೆನ್ನಾಗಿದೆ. UI ಎಲ್ಲ ಇನ್ನು ಮುಂದೆ ಆದ್ರೂ ಪ್ರಜಾಕೀಯ ಸಾಥ್ ಕೊಡಿ, ರಾಜಕೀಯ ಬಿಡಿ. ಆವಾಗ ಈ ಮೂವಿ ನೋಡಿ ಬುದ್ಧಿ ಕಲೀರಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಅದು ನಮ್ಮ ಬಾಸ್ ತೋರಿಸಿದ್ದಾರೆ. ನೋ ಕಾಮೆಂಟ್ಸ್. ಇನ್ನೊಂದು 5 ಸತಿ ನೋಡ್ಬೇಕು ಫೋಕಸ್ಗೆ. ಚೆನ್ನಾಗಿದೆ. ಪ್ರಚಾರ ಮಾಡಿನೇ ಹಿಟ್ ಆಗ್ಬೇಕಂತ ಇಲ್ಲ. ಸಿನಿಮಾ ಆಟೋಮೆಟಿಕ್ ಆಗಿ ಹಿಟ್ ಆಗುತ್ತೆ. ಹೇಗಂತ ನೋಡ್ತಾ ಎಲ್ಲ ಬಂದು ನೋಡ್ಬೇಕು. ನಾವು ಏನ್ರಲ್ಲಿ ಬದುಕ್ತಾ ಇದೀವಿ, ಯಾವ ಸಮಾಜದಲ್ಲಿ ಇದೀವಿ ಅಂತ ಈ ಫಿಲಿಮ್ ನೋಡಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಇರೋದೇ ಒಂದು ನಮ್ಮ ಓಟಿಂದ. ಈ ಒಂದು ಅಕ್ಕಿ ಇದೆಯಲ್ಲ, ಅದನ್ನ ನೀಟಾಗಿ ಉಪಯೋಗಿಸಿ. UI ಫಿಲಮ್ ನೋಡಿ ದುಡ್ಡು ಮಾಡಬೇಕು ಅಂತ ಎಂತೆಂಥ ಫಿಲಮ್ ಬೇಕಾದ್ರೆ ಮಾಡ್ತಾರೆ. ಬುದ್ಧಿ ಒಳ್ಳೆ ಬುದ್ಧಿ ಕಲಿಬೇಕು, ಯೋಚನೆ ಮಾಡಿ ಓಟ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ UI ಫಿಲಮ್ ಮಾಡಿದ್ದಾರೆ. ಸೂಪರ್ ಆಗಿದೆ ಫಿಲಮ್. ಪೈಸಾ ವಸೂಲ್. ಫಿಲಮ್ ಸೂಪರ್ ಆಗಿದೆ ಸರ್. ನಿಮ್ಮ ವಿಚಾರನ ನೀವು ಎತ್ತಿಡೀರಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಬುದ್ಧಿವಂತರು ಹೇಳಿರೋದು ಅರ್ಥ ಆಗುತ್ತಾ? ಬುದ್ಧಿವಂತರು ಹೇಳಿರೋದು ಕೂತ್ಕೊಂಡು ಕಂಪ್ಲೀಟ್ ಮೂವಿನ ಕರೆಕ್ಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ ಸರ್. ಇಲ್ಲಾಂದ್ರೆ ಅರ್ಥ ಆಗಲ್ಲ.
ಮತ್ತೊಮ್ಮೆ ನೋಡಿ ಸರ್, ನಿಮ್ಗೆ ಅರ್ಥ ಆಗತ್ತಂಗೆ ಬಂದು ನೋಡಿ. ಬಟ್ ಅರ್ಥ ಮಾಡ್ಕೊಂಡ್ರೆ ಸಮಾಜಕ್ಕೊಂದು ಮೆಸೇಜ್ ಸಿಗುತ್ತೆ ಸರ್. 20 ವರ್ಷದ ಮುಂಚೆನೆ ನಮ್ಮ ಉಪೇಂದ್ರ ಅವರು ಮಾಡಿರೋದನ್ನ ಇವಾಗ ನಾವು ಅರ್ಥ ಮಾಡ್ಕೊತಾ ಇದೀವಿ. ಇದನ್ನ ಎಷ್ಟು ವರ್ಷ ಆದ್ಮೇಲೆ ನಮ್ಗೆ ಅದು ಜನಗಳ ಮೇಲೆ ಬಿಟ್ಟಿದ್ದು ಸರ್. ಕರೆಕ್ಟಾಗಿ 20 days ಆಯಿತು ಬ್ರೋ. ಫಿಲಮ್ ಯಾವಾಗ ರಿಲೀಸ್ ಅಂತ ಬಂತು ಅವತ್ತಿಂದ ಕಾಯ್ತಾ ಇದ್ದೀನಿ ಬ್ರೋ. 20ನೇ ತಾರೀಕು ಯಾವಾಗ ಆಗುತ್ತೆ, 20ನೇ ತಾರೀಕು ಯಾವಾಗ ಆಗುತ್ತೆ. ನಮ್ಮ ಬಾಸ್ ಸುದೀಪ್ ಅನ್ನೊಂದು 25ಕ್ಕೆ ರಿಲೀಸು. ಅದಕ್ಕಿಂತ ಜಾಸ್ತಿ ಇದೆ ಕ್ಯೂರಿಯಾಸಿಟಿ. ನಿನ್ನೆ ನೈಟ್ ಇಡೀ ನಿದ್ದೆ ಮಾಡಿಲ್ಲ, ಅಯ್ಯೋ ಯಾವಾಗಾಯ್ತು ಅಂತ. ಬೆಳಗ್ಗೆ 6:15 ಆಯಿತು ಬ್ರೋ. ಸೀದಾ ಬಂದೆ ಬ್ರೋ. ಥಿಯೇಟ್ರಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ, ಕಳೆದೋಗ್ಬಿಟ್ಟಿದ್ದೀನಿ. ಯಾಕಂದರೆ ನಾನು ಸತ್ಯನ ಸುಳ್ಳ ಅಂತ ನಂಗೆ ಡೌಟ್ ಬಂತು. ಆಮೇಲೆ ನಾನು ಇಲ್ಲೇ ಇದ್ದೀನ ಅನ್ನೋ ಡೌಟ್ ಬಂತು. ಅದಕ್ಕೆ ನಾನು ಫಸ್ಟ್ ಇವಾಗ ನಿಮಾನ್ಸ್ಗೆ ಹೋಗ್ತೀನಿ, ಚೆಕ್ ಮಾಡ್ತೀನಿ. ಅಂದರೆ ಸಿನಿಮಾ ಈ ಥರನೂ ಒಂದು ಸ್ಟೋರಿ ಹೇಳ್ಬೋದಂತ ಒಬ್ಬ ಲೆಜೆಂಡಿಗೆ, ಅದು ಉಪೇಂದ್ರ ಅಂತ ಲೆಜೆಂಡಿಗೆ ಮಾತ್ರ ಹೇಳೋಕ್ಕೆ ಸಾಧ್ಯ. ಒಂದು ಸಿನಿಮಾಗೆ ಹೋಗ್ಬೇಕಂದ್ರೆ 3 ದಿನ ಹಿಂದೆ ಸ್ಟಾರ್ಟ್ ಮಾಡಬೇಕು. ನಾನು ಸಂಡೇ ಗೆ ಬರ್ತೀನಿ ಅಂತ 3 ದಿನ ಮೆಂಟಲಿ ಫಿಸಿಕಲಿ ತಯಾರಾಗಬೇಕು. ಆಮೇಲೆ ಮೂವಿ ಬರಬೇಕು. ಆಮೇಲೆ ಇಲ್ಲಿಂದ ನಿಮಾನ್ಸ್ಗೆ ಹೋಗಿ ಚೆಕ್ ಮಾಡಬೇಕು. ಆಮೇಲೆ ಮನೆಗೆ ಹೋಗ್ಬೇಕು. ಅವಾಗ ಮೂವಿ. ವೇಟ್ ಮೂವಿ ಬ್ರೋ. ಅರ್ಥನೇ ಆಗಿಲ್ಲ ಆದರೂ ಏನು ಮೂವಿ ಬ್ರೋ, ಸಾಕಾಗುತ್ತೆ.